ಕೇಶವ ಕೃಪಾ ಬಳಿ ಕಾರ್ಯಕರ್ತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರನ್ನ ಬಂಧಿಸಲು ಆಗ್ರಹ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಒತ್ತಾಯವನ್ನ ಮಾಡಿರುವಂತದ್ದು, ಈ ಪ್ರತಿಭಟನೆ ಮಾಡಿದವರನ್ನ ಪತ್ತೆ ಹಚ್ಚಿ ಕೇಸನ್ನ ದಾಖಲಿಸಬೇಕು, ಪ್ರತಿಭಟನೆಗೆ ಅವಕಾಶವನ್ನ ನೀಡಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ ಶಾಸಕ ಸುನೀಲ್ ಕುಮಾರ್. ಇಲ್ಲಿ ಕೇಶವ ಕೃಪಾ ಬಳಿ ಕಾರ್ಯಕರ್ತರು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಒತ್ತಾಯ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ಮಾಡಿದವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕೇಸನ್ನ ಹಾಕಿ ಹಾಗೆ ಪ್ರತಿಭಟನೆಗೆ ಅವಕಾಶವನ್ನ ನೀಡಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ ಶಾಸಕ ಸುನೀಲ್ ಕುಮಾರ್. ಬೆಂಗಳೂರಿನ ಸಂಘದ ಕೇಂದ್ರ ಕಚೇರಿ ಕೇಶವ ಕೃಪಾದ ಮುಂದೆ ಕಾಂಗ್ರೆಸ್ಸಿನ ಕಿಡಿಗೇಡಿಗಳು ಇವತ್ತು ಯಾವುದೇ ಅನುಮತಿಯನ್ನ ಪೊಲೀಸ್ ಇಲಾಖೆಯಿಂದ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಕೇಶವ ಕೃಪಾದ ಮುಂದೆ ಗೂಂಡಾವರ್ತನೆಯನ್ನ ತೋರಿಸಿ ಪ್ರತಿಭಟನೆಯನ್ನ ಮಾಡಿರೋದನ್ನ ಖಂಡಿಸಿ ಇವತ್ತು ನಾವು ಬಿಜೆಪಿಯ ನಿಯೋಗ ಕಮಿಷನ್ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. 2 ಆಗ್ರಹಗಳನ್ನ ಕಮಿಷನರ್ ಮುಂದೆ ನಾವು ಮಾಡಿದ್ದೇವೆ. ಮೊದಲನೇದು, ಸಂಘಕ್ಕೆ 100 ವರ್ಷ ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಸಂಘದ ಸ್ವಯಂ ಸೇವಕರು ದೇಶಾದ್ಯಂತ ಇವತ್ತು ಮಾಡ್ತಾ ಇದ್ದಾರೆ. ಸಂಘದ ಬಗ್ಗೆ ಯಾವುದೋ ಭಿನ್ನಾಭಿಪ್ರಾಯಗಳಿದ್ರೆ ಪ್ರತಿಭಟನೆಯನ್ನ ಸಾಂವಿಧಾನಿಕವಾಗಿ ಅನುಮತಿಯೊಂದಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಲಿ, ನಮ್ದಕ್ಕೆ ಅದಕ್ಕೇನು ವಿರೋಧ ಇಲ್ಲ. ಆದ್ರೆ ಯಾವುದೇ ಅನುಮತಿಯನ್ನ ತೆಗೆದುಕೊಳ್ಳದೆ ಬೆಂಗಳೂರು ನಗರದ ಕೇಶವ ಕೃಪಾದ ಮುಂದೆ ಕಿಡಿಗೇಡಿಗಳು ಹೇಗೆ ಪ್ರತಿಭಟನೆಯನ್ನ ಮಾಡಿದ್ರು, ಇದಕ್ಕೆ ಯಾರು ಅನುಮತಿಯನ್ನ ಕೊಟ್ಟಿದ್ದಾರೆ? ತಕ್ಷಣ ಯಾರು ಆ ರೀತಿ ಪ್ರತಿಭಟನೆಯನ್ನ ಮಾಡಿದರೆ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಬೇಕು, ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭದ್ರತಾ ವೈಫಲ್ಯ ಆದಾಗ್ಲೂ ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಹೇಗೆ ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ? ಹಾಗಾಗಿ ತಕ್ಷಣ ಆ ವ್ಯಾಪ್ತಿಯಲ್ಲಿ ಬರುವಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅನ್ನುವಂತ ಆಗ್ರಹವನ್ನ ನಾವು ಮಾಡಿದ್ದೇವೆ. 24 ಗಂಟೆ ಒಳಗೆ ಅವರಿಗೆ ಎಫ್ಐಆರ್ ಅನ್ನು ನೀವು ಮಾಡಲಿಲ್ಲ ಅಂತಾದ್ರೆ ಕರ್ನಾಟಕದ ಎಲ್ಲ ಮಂತ್ರಿಗಳ ಮುಂದೆ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೇವೆ. ಬೆಂಗಳೂರಿನ ಸಂಘದ ಕೇಂದ್ರ ಕಚೇರಿ ಕೇಶವ ಕೃಪಾದ ಮುಂದೆ